ಮದುವೆ ಆಗ್ತೀನಿ ಎಂದು ಸುದೀಪ್ ಮುಂದೆ ಅಪ್ಪನಿಗೆ ಮಾತು ಕೊಟ್ಟ ಮಂಜು. ಉಗ್ರ ಮಂಜು ಫಿನಾಲೆ ವಾರಕ್ಕೆ ಬಂದಿದ್ದಾರೆ. ನಾಳೆ ವಿಜೇತರ ಘೋಷಣೆಯಾಗಲಿದ್ದು ಉಗ್ರ ಮಂಜು ಗೆಲ್ಲುವ ಸಾಧ್ಯತೆ ಇದೆ. ಫಿನಾಲೆಯಲ್ಲಿ ಮಂಜು ಮದುವೆ ಬಗ್ಗೆ ಚರ್ಚೆ ನಡೆದಿದೆ. ನೋಡಲು ಸ್ಮಾರ್ಟ್ ಆಗಿ ಕಾಣುವ ಮಂಜು ಇನ್ನೂ ಮದುವೆಯಾಗಿಲ್ಲ. ಇದೇ ವಿಷಯಕ್ಕೆ ಸುದೀಪ್ ಸಹ ಆಗಾಗ್ಗೆ ಕಾಲೆಳೆಯುತ್ತಿರುತ್ತಾರೆ. ಆದ್ರೆ ಇದೀಗ ಉಗ್ರ ಮಂಜು ತಾವು ಮದುವೆಯಾಗುವುದಾಗಿ ಹೇಳಿದ್ದಾರೆ. ಫಿನಾಲೆಯ ಮೊದಲ ದಿನ ಅಂದ್ರೆ ಶನಿವಾರದ ಎಪಿಸೋಡ್ನಲ್ಲಿ ಉಗ್ರ ಮಂಜು ಅವರ ತಂದೆ ಬಿಗ್ ಬಾಸ್ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ರು. ಮಗನಿಗಾಗಿ ಕುಣಿದು ಎಲ್ಲರ ಮನರಂಜಿಸಿದ್ರು. ಅದಾದ ಬಳಿಕ ಸುದೀಪ್ ಜೊತೆಗೆ ಮಾತನಾಡಿದ ಮಂಜು ಅವರ ತಂದೆ, ಒಂದು ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದ ನಾನು ಬಹಳ ಫೇಮಸ್ ಆಗ್ಬಿಟ್ಟಿದ್ದೀನಿ. ನೂರಾರು ಜನ ಈಗ ನನ್ನನ್ನ ಗುರುತಿಸುತ್ತಿದ್ದಾರೆ. ಯಾರ್ಯಾರೋ ಬಂದು ಸೆಲ್ಫಿ ತೆಗೆದುಕೊಳ್ತಾರೆ ಎಂದಿದ್ದಾರೆ. ನಿಮ್ಮ ತಂದೆ ನಿನಗಾಗಿ ಪರ್ಫಾರ್ಮೆನ್ಸ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾರೆ. ನೀನು ಅಪ್ಪನಿಗೆ ಏನ್ ಗಿಫ್ಟ್ ಕೊಡುತ್ತೀರಾ ಎಂದು ಸುದೀಪ್ ಮಂಜುವನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮಂಜು, ಮದುವೆ ಆಗ್ತೀನಿ, ಹುಡುಗಿ ಹುಡುಕಪ್ಪ ಎಂದ್ರು. ಅದಕ್ಕೆ ಮಂಜು ಅವರ ತಂದೆ, ನಾವು ಮದುವೆ ಮಾಡಲು ರೆಡಿ ಇದ್ದೀವಿ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳು, ಅವರೊಟ್ಟಿಗೆ ಮದುವೆ ಮಾಡೋಣ ಎಂದ್ರು. ಮುಂಚೆ ಪ್ರೀತಿಸಿದ್ದೆ, ಆದ್ರೆ ಈಗ ಇಲ್ಲ ಎಂದು ಉತ್ತರಿಸಿದ್ರು ಮಂಜು. ಆ ವಿಷಯ ತಮಗೂ ಗೊತ್ತೆಂದು ಮಂಜು ಅವರ ತಂದೆ ಮುಂಚೆ ಯಾವುದೋ ಹುಡುಗಿಯನ್ನ ಪ್ರೀತಿಸಿದ್ದಾಗಿ ಮಂಜು ಹೇಳಿದ್ರು. ಆದ್ರೆ ಆಗ ನಾನೇ ಬೇಡ ಅಂದಿದ್ದೆ. 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಮೊದಲು ಅವರ ಮದುವೆ ಆಗ್ಬೇಕು, ಅದಾದ ಮೇಲೆ ನೋಡೋಣ ಎಂದಿದ್ದೆ. ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ಆಕೆಯ ಮದುವೆಯಾಗಿ ಹೋಗಿತ್ತು. ಅದಾದ ಮೇಲೆ ಎಷ್ಟು ಬಾರಿ ಸಂಬಂಧಗಳನ್ನ ನೋಡಿ ಬಂದ್ರು, ಎಲ್ಲರನ್ನೂ ಬೇಡ ಬೇಡ ಎನ್ನುತ್ತಲೇ ಇದ್ದ ಎಂದ್ರು ಉಗ್ರ ಮಂಜು ಅವರ ತಂದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.